ಸೊ ಎಲ್ಲ ಕಡೆ ನೀವು ನೋಡಿದ್ರೆ Honda Rebel 500ದೇ ಹವಾ ಇದೆ. ಸೊ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಗಾಡಿ ಅಂತ ಸಾಕಷ್ಟು ಜನರ ಮೈಂಡಲ್ಲಿ ಇರುತ್ತೆ. ಬಿಕಾಸ್ ಇದರದ್ದು ಪ್ರೈಸ್ ನಿಮಗೆ ಗೊತ್ತಿರೋ ಹಾಗೆ ಅರೌಂಡ್ 7 lakhs rupees ಆನ್ ರೋಡ್ ಇದೆ ಕರ್ನಾಟಕದಲ್ಲಿ. ಬಟ್ ಸ್ಟಿಲ್ ಇದರದ್ದು ಹವಾ ತುಂಬ ಇದೆ. ಎಸ್ಪೆಷಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಇಸ್ ಇಟ್ ರಿಯಲಿ ಸೂಟೇಬಲ್ ಫಾರ್ ದ ಇಂಡಿಯನ್ ಮಾರ್ಕೆಟಾ ಈ ಗಾಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೂ ಕ್ರೂಸರ್ ಸೆಗ್ಮೆಂಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದ ಕಿಂಗ್ ಬಂದ್ಬಿಟ್ಟು ಆ್ಯಸ್ ಆಫ್ ನೌ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವರದು ಸೂಪರ್ ಮೀಟಿಯರ್ 650 ಇದೆ, ವಿಚ್ ನಿಮಗೆ ಒಂದು ಡೀಸೆಂಟ್ ಪ್ರೈಸಲ್ಲಿ ಅರೌಂಡ್ 5 lakhs ಅರೌಂಡ್ ಆನ್ ರೋಡ್ ಕರ್ನಾಟಕದಲ್ಲಿ ನಿಮಗೆ ಸಿಗುತ್ತೆ. ಬಟ್ ಸ್ಟಿಲ್ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರಂತೆ. ಈಸ್ ಇಟ್ ಬೆಟರ್ ದ್ಯಾನ್ ದ ಸೂಪರ್ ಮೀಟಿಯರ್ 650? ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಹಾಗೂ ಇದರದ್ದೇ ರೆಬೆಲ್ ಸೀರೀಸಲ್ಲಿ ಲೆಸರ್ ಸಿ ಸಿ, ದಟ್ ಈಸ್ 300cc ರೆಬೆಲ್ 300 ಕೂಡ ಬರುತ್ತೆ. ಸೊ ಇದು ಇಂಡಿಯಾಗೆ ಬರುತ್ತೆ ಅಂತ ಕನ್ಫರ್ಮ್ ಆಗಿದೆ. ಬಟ್ ಯಾವಾಗ ಬರುತ್ತೆ ಅಂತ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ಬಟ್ ಮೇ ಬಿ ಈ ಇಯರ್ ಎಂಡ್ ಆರ್ ನೆಕ್ಸ್ಟ್ ಇಯರಲ್ಲಿ ಬರುತ್ತೆ. ಸೊ ಈ ವೆಹಿಕಲ್ ಅಷ್ಟೊಂದು ಚೆನ್ನಾಗಿದ್ದರೆ ಕೆನ್ ಐ ವೇಟ್ ಫಾರ್ ದ ರೆಬೆಲ್ 300 ಆ್ಯಂಡ್ ಸೇವ್ ಸಮ್ ಮನಿ? ಸೊ ಆಲ್ ದೀಸ್ ಕ್ವಶನ್ಸ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಹಾಯ್, ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಫಸ್ಟ್ಲಿ ರೆಬೆಲ್ 500 ಬಂದು ಇಷ್ಟೊಂದು ಪಾಪ್ಯುಲರು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಕ್ಕಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ರೆಬೆಲ್ 500 ಬಂದ್ಬಿಟ್ಟು ಇಟ್ ಈಸ್ ನಾಟ್ ಯುವರ್ ಟಿಪಿಕಲ್ ಕ್ರೂಸರ್ಸು. ಯೂಶಲಿ ನಿಮಗೆ ದ ಕ್ರೂಸರ್ ಸೆಗ್ಮೆಂಟ್ ನೀವು ನೋಡೋದಾದರೆ ಪಾಪ್ಯುಲರ್ ನೇಮ್ಸ್ ಬಂದ್ಬಿಟ್ಟು ವುಡ್ ಬಿ ಟ್ರ್ಯಾಂಪ್ ಅವ್ರದ್ದು ಸ್ಟ್ರೀಟ್ ಮಾಸ್ಟರು, ಆರ್ ದ ಐಕಾನಿಕ್ ಬಂದ್ಬಿಟ್ಟು ಇಸ್ ದ ಹಾರ್ಲಿ ಡೇವಿಡ್ಸನ್ ಕ್ರೂಸರು, ವಿಚ್ ಈಸ್ ವೆರಿ ಪಾಪ್ಯುಲರ್ ಅಕ್ರಾಸ್ ದ ವರ್ಲ್ಡು. ಸೊ ರೆಬೆಲ್ 500 ಈ ಥರ ದಿಗ್ಗಜರ ಮುಂದೆ ಹೇಗೆ ಇಷ್ಟೊಂದು ಹವಾ ಮೇಂಟೈನ್ ಮಾಡಿದೆ ಅಂತ ನೀವು ಕೇಳ್ಬೋದು. ಸೊ ವಾಟ್ ಆರ್ ದ ಥಿಂಗ್ಸ್ ವಿಚ್ ಇಂಟರ್ನ್ಯಾಷನಲಿ ಪೀಪಲ್ ಲವ್ ಅಬೌಟ್ ರೆಬೆಲ್ 500? ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಈಸ್ ವಾಟ್ ಪೀಪಲ್ ಲೈಕ್ ಅಬೌಟ್ ದಿಸ್ ವೆಹಿಕಲ್ ಅಂದರೆ ಈಸ್ ದ ಡಿಸೈನ್ ಫ್ಲೋ. ಸೊ ವಾಟ್ ಈಸ್ ಸ್ಪೆಷಲ್ ಅಬೌಟ್ ದ ಡಿಸೈನ್ ಫ್ಲೋ? ಇದ್ರದ್ದು ಡಿಸೈನ್ ನೀವು ನೋಡೋದಾದರೆ ಇಟ್ ಈಸ್ ಕೈಂಡ್ ಆಫ್ ಸಿಮಿಲರ್ ಟು ದ ಹಾರ್ಲಿ ಡೇವಿಡ್ಸನ್ ಆಫ್ ದ ಓಲ್ಡ್ ಡೇಸು. ಸೊ ಅದಕ್ಕೆ ತುಂಬ ಸಿಮಿಲರ್ ಡಿಸೈನ್ ಇದೆ. ಎಸ್, ಹೊಂಡಾದವರು ಬರೀ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಮಾತ್ರ ಡಿಸೈನ್ ಕಾಪಿ ಮಾಡಲ್ಲ, ಹಾರ್ಲಿ ಡೇವಿಡ್ಸನ್ದು ಡಿಸೈನ್ ಪ್ರೀವಿಯಸ್ಲಿ ಕಾಪಿ ಮಾಡಿದ್ದಾರೆ. ಇಟ್ ಈಸ್ ವೆರಿ ಪಾಪ್ಯುಲರ್ ಥಿಂಗ್ ಅಬೌಟ್ ಹೊಂಡಾದವರು. ದೇ ಡೂ ಕಾಪಿ ಡಿಸೈನು. ಹೊಂಡಾದವ್ರದ್ದು ಮೋರ್ ಇಂಟೆನ್ಷನ್ ಈಸ್ ಯೂಶಲಿ ಅಬೌಟ್ ನಾಟ್ ದ ಡಿಸೈನ್, ಅಷ್ಟೊಂದು ಫೋಕಸ್ ಇರಲ್ಲ. ಅವ್ರು ಮೋಸ್ಟ್ಲಿ ದೇರ್ ಫೋಕಸ್ಡ್ ಆನ್ ದ ಪರ್ಫಾರ್ಮೆನ್ಸು, ರಿಲಯಬಿಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಕಸ್ಟಮರ್, ಅದ್ರ ಕಡೆ ಜಾಸ್ತಿ ಅವರು ಫೋಕಸ್ ಆಗಿರ್ತಾರೆ. ಸೊ ಎಸ್, ಡಿಸೈನ್ ಅಷ್ಟೊಂದು ಫೋಕಸ್ ಆಗಲ್ಲ. ಬಟ್ ಡಿಸ್ಪೈಟ್ ದಟ್ ಜನರಿಗೆ ಆ್ಯಕ್ಚುಲಿ ಇದರದ್ದು ಡಿಸೈನು ಕಾಪಿ ಪೇಸ್ಟ್ ಥರ ಏನೂ ಫೀಲ್ ಆಗಿಲ್ಲ. ಅದೊಂದು ಯೂನಿಕ್ ಡಿಸೈನ್ ಅಂತಲೇ ಫೀಲ್ ಆಗಿದೆ. ಸೊ ನನಗೂ ಕೇಳೋದಾದರೆ, ಫಾರ್ ಮೀ ಈ ಡಿಸೈನ್ ಬಗ್ಗೆ ಕೇಳೋದಾದರೆ ನನಗೂ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಡಿಸೈನು. ಆ್ಯಂಡ್ ಐ ಲವ್ ದಿಸ್ ಡಿಸೈನು ಮೇನ್ಲಿ ಬಿಕಾಸ್ ಇದ್ರ ಡಿಸೈನ್ ಫ್ಲೋ ತುಂಬ ನೀಟಾಗಿದೆ. ಫ್ರಾಮ್ ದ ಟ್ಯಾಂಕಿಂದನೂ ಟು ದ ಟೇಲ್ ಸೆಕ್ಷನ್ ಆಫ್ ದಿಸ್ ವೆಹಿಕಲು ತುಂಬ ನೀಟಾಗಿ ಫ್ಲೋ ಆಗುತ್ತೆ. ದಟ್ ಈಸ್ ವಾಟ್ ಯು ವಾಂಟ್ ಇನ್ ಅ ಕ್ರೂಸರು. ಸೊ ಟಾಪ್ ಟು ಬಾಟಮು ತುಂಬ ಕ್ಲೀನಾಗಿ ಸ್ಲೋಪಲ್ಲಿ ಫಿನಿಶ್ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ನಿಮಗೆ ಫೋಟೋಸಲ್ಲಿ ಇದರದ್ದು ಮೇ ಬಿ ಈ ಗಾಡಿ ಸಣ್ಣದಾಗಿ ಕಾಣ್ತಾ ಇರ್ಬೋದು, ಬಟ್ ಆ್ಯಕ್ಚುಲಿ ಈ ಗಾಡಿ ಇಟ್ ಈಸ್ ಡೀಸೆಂಟ್ಲಿ ಬಿಗ್ಗು. ಎಸ್ಪೆಷಲಿ ಇದ್ರ ಟೈರ್ಸ್ ನೋಡೋದಾದರೆ ಇಟ್ ಲುಕ್ಸ್ ವೆರಿ ಲಾರ್ಜ್ ಆ್ಯಕ್ಚುಲಿ. ಸೊ ನೋಡೋಕ್ಕೆ ಆ್ಯಕ್ಚುಲಿ ಇದು ಕೈಂಡ್ ಆಫ್ ದಟ್ ಬಿಗ್ ಬೈಕ್ ಫೀಲ್ ಕೊಡುತ್ತೆ. ಐ ನೋ ದಟ್ ದ ಟ್ಯಾಂಕ್ ಸ್ವಲ್ಪ ಸ್ಲಿಮ್ ಆಗಿದೆ, ಸಮಥಿಂಗ್ ವಿಚ್ ಮೇ ಬಿ ಹೊಂಡಾದವ್ರದ್ದು ಡಿಸೈನ್ ಟೀಮ್ ಅವರು ಅವ್ರ ಇಂಜಿನಿಯರಿಂಗ್ ಟೀಮ್ ಅವರು ಅದನ್ನು ಸಣ್ಣದಾಗಿ ಫಾರ್ ಪರ್ಟಿಕ್ಯುಲರ್ ಮಾಡಿರ್ಬೋದು. ಅದ್ರ ಬಗ್ಗೆ ನಾವು ಮಾತಾಡ್ತೀನಿ. ವೈ ಆ್ಯಕ್ಚುಲಿ ಇನ್ ಅ ವೇ ಓವರ್ ಆಲು ಈ ಡಿಸೈನಿಂದ ವಾಟ್ ಆರ್ ದ ಬೆನಿಫಿಟ್ಸ್ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಎಸ್, ಓವರ್ ಆಲ್ ಡಿಸೈನ್ ಲುಕ್ ವೈಸ್ ನನಗಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಒಂದು ಪ್ರಾಪರ್ ಕ್ರೂಸರ್ ಆಗಿ ಕಾಣುತ್ತೆ. ಎಸ್, ಬಟ್ ಸ್ಟಿಲ್ ಐ ನೋ ದಿಸ್ ಇಸ್ ಅ ಮೋರ್ ಅ ಮಾಡರ್ನ್ ಕ್ರೂಸರ್ ಡಿಸೈನು, ಬಟ್ ಸ್ಟಿಲ್ ಇಟ್ ಲುಕ್ಸ್ ಲೈಕ್ ಅ ಪ್ರಾಪರ್ ಕ್ರೂಸರ್. ಸೊ ದಟ್ ಈಸ್ ಸಮಥಿಂಗ್ ಐ ಕ್ಯಾನ್ ಟೆಲ್ ಯು ಫಾರ್ ಶೋರ್. ನೆಕ್ಸ್ಟ್ ರೀಸನ್ ವೈ ಪೀಪಲ್ ಲವ್ ದಿಸ್ ಡಿಸೈನ್ ಅಂತ ಕೇಳೋದಾದರೆ ದಟ್ ಈಸ್ ಬಿಕಾಸ್ ಆಫ್ ಇಟ್ಸ್ ವೇಟ್ ಮ್ಯಾನೇಜ್ಮೆಂಟು, ವಿಚ್ ಈಸ್ ಯೂಶಲಿ ಆಬ್ಸೆಂಟ್ ಇನ್ ಅ ಕ್ರೂಸರು. ಬಿಕಾಸ್ ಕ್ರೂಸರ್ಸ್ ಅವರು ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇನ್ ದಿಸ್ ಬೈಕ್ ಎಸ್ಪೆಷಲಿ ನಿಮಗೆ ಗೊತ್ತು ಹೊಂಡಾ ಇಂಜಿನಿಯರಿಂಗ್ ಯಾವ ಥರ ಇರುತ್ತೆ ಅಂತ. ಸೊ ಇದ್ರದ್ದು ವೆಯ್ಟು ಪರ್ಫೆಕ್ಟ್ ಆಗಿದೆ ಫಾರ್ ಅ ಕ್ರೂಸರು. ಸೊ ನೀವು ಇದೇ ಕ್ಯಾಟಗರಿಯಲ್ಲಿ ಇದೇ ಸೇಮ್ ವೆಯ್ಟ್ ನೀವು ನೋಡೋದಾದರೆ ಯು ಹ್ಯಾವ್ ಟು ಗೋ ಟು ಅ ಸಿಂಗಲ್ ಸಿಲಿಂಡರ್ ಇಂಜಿನು. ನಾನು ರೀಸೆಂಟ್ಲಿ ವ್ಯಾಲ್ಯೂ ಫಾರ್ ಮನಿ ಬೈಕ್ಸಲ್ಲಿ ಇದನ್ನು ಮೆನ್ಷನ್ ಮಾಡಿದೆ, ದ ಮೀಟಿಯರ್ 350 ವಿಚ್ ಈಸ್ ಅರೌಂಡ್ 190 kg. ಆ್ಯಂಡ್ ದಟ್ ಈಸ್ ವೈ ಐ ಫೀಲ್ ದಟ್ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ, ಬಿಕಾಸ್ ನಿಮಗೆ ಪರ್ಫೆಕ್ಟ್ ಫೀಲ್ ಆಗುತ್ತೆ ದಟ್ ದ ವೆಯ್ಟ್ ಪರ್ಫೆಕ್ಟ್ ಆಗಿದೆ. ಸೊ ಇದಕ್ಕೆ ಕಾಂಪಿಟೇಟರ್ ದ ಕವಾಸಾಕಿ ವಲ್ಕನ್ನ ನೋಡೋದಾದರೆ ಇಟ್ ಈಸ್ ಆಲ್ಮೋಸ್ಟ್ ನಿಮಗೆ ಅರೌಂಡ್ 170 ಸಮಥಿಂಗ್ kg ಬರುತ್ತೆ. ಬಟ್ ದ ಥಿಂಗ್ ಈಸ್, ಎಸ್ ಇದು 20 kgs ಮೇ ಬಿ ಲೈಟರ್ ಇರ್ಬೋದು. ಬಟ್ ಆಸ್ ಐ ಟೋಲ್ಡು, ಕ್ರೂಸರ್ಗೆ ಜನರಲಿ ವೆಯ್ಟ್ ಇಸ್ ಅ ಗುಡ್ ಥಿಂಗ್, ಬಿಕಾಸ್ ವೆಯ್ಟ್ ಚೆನ್ನಾಗಿದ್ದರೆ ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಬೆಟರ್ ಇರುತ್ತೆ. ಸೊ ವೆಯ್ಟ್ ತುಂಬಾ ಕಮ್ಮಿ ಇರಬಾರ್ದು,
ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಜಾಸ್ತಿ ಇದ್ಬಿಟ್ರೆ ಲೈಕ್ ದ ಸೂಪರ್ ಮಿಟಿಯೋರ್ 650 ಆರ್ ಎನಿ ಅದರ್ ಕ್ರೂಸರ್ಸು ಆಫ್ ಹಾರ್ಲೆ ಡೇವಿಡ್ಸನ್ ಅದರ್ ಬೈಕು ನಿಮಗೆ ಆಬ್ವಿಯಸ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮು ನಿಮಗೆ ನಿಮ್ಗೆ ವೆಯ್ಟ್ನ ಮ್ಯಾನೇಜ್ ಮಾಡಬೇಕಾದ್ರೆ ಪಾರ್ಕಿಂಗು ಅದರ್ ಪ್ಲೇಸಸಲ್ಲಿ ಕಷ್ಟ ಅಂತ ಫೀಲ್ ಆಗುತ್ತೆ. ಬಟ್ ಈ ಬೈಕಲ್ಲಿ ನಿಮಗೆ 190 kg ಅರೌಂಡ್ ವೆಯ್ಟ್, ಎಸ್ಪೆಷಲಿ ಅದು ಟ್ವಿನ್ ಸಿಲಿಂಡರ್ ಆದ್ರೂ ಅಷ್ಟು ಕಮ್ಮಿ ವೆಯ್ಟ್ ಆಗಿರೋದ್ರಿಂದ ನಿಮಗೆ ದ ವೆಯ್ಟ್ನ ತುಂಬಾ ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಫಿಸಿಕಲ್ ವೆಯ್ಟು, ನಿಮಗೆ ಓವರ್ ಆಲ್ ದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಇಟ್ ಸೆಲ್ಫ್ ಈಸ್ ವೆರಿ ಗುಡ್. ಹಾಂಡಾದವ್ರು ಯೂಶಲಿ ದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ದ್ಯಾಟ್ ಈಸ್ ವೈ ಪೀಪಲ್ ಲವ್ ದಿಸ್ ಬೈಕು ಡಿಸ್ಪೈಟ್ ಬೀಯಿಂಗ್ ಅ ಕ್ರೂಸರು ಅಷ್ಟು ಚೆನ್ನಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿರೋದ್ರಿಂದ. ಥರ್ಡ್ ಥಿಂಗ್ ಬಂದುಬಿಟ್ಟು ಈಸ್ ದ ಫೀಲ್ ಆಫ್ ದ ವೆಹಿಕಲು. ನಿಮಗೆ ಗೊತ್ತು ಹಾಂಡಾದವರು ಇಂಜಿನ್ಸ್ ತುಂಬ ಸ್ಮೂತಾಗಿ ಮಾಡ್ತಾರೆ, ರಿಫೈನ್ಡಾಗಿ ಮಾಡ್ತಾರೆ, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ಎವ್ರಿ ವೆಹಿಕಲು. ಆ್ಯಂಡ್ NX 500 ಇರುವಂಥ ಇಂಜಿನ್ನೇ ಇದರಲ್ಲಿ ಯೂಸ್ ಮಾಡೋದ್ರಿಂದ ಆ ಇಂಜಿನು ಇಟ್ಸ್ ಅ ಲೈಕ್ ಬುಲೆಟ್ ಪ್ರೂಫ್ ಇಂಜಿನು ಆ್ಯಂಡ್ ತುಂಬ ಸ್ಮೂತ್ ಇಂಜಿನ್ ಇದೆ. ಬಟ್ ಸ್ಟಿಲ್ ದ ಥಿಂಗ್ ಈಸ್ ಒಂದು ಕ್ರೂಸರಲ್ಲಿ ಅದೆಲ್ಲ ಓಕೆ, ಬಟ್ ನಿಮಗೆ ಆ ಫೀಲ್ ಅಂತ ಇರಬೇಕಲ್ವಾ. ದ ಥಿಂಗ್ ಈಸ್ ಡಿಸ್ಪೈಟ್ ಬೀಯಿಂಗ್ ಅ ಸ್ಮೂತ್ ಇಂಜಿನ್ ನಿಮಗೆ ಇದು ಡಿಸಪಾಯಿಂಟ್ ಮಾಡಲ್ಲ ಇನ್ ಟರ್ಮ್ಸ್ ಆಫ್ ಫೀಲ್, ಬಿಕಾಸ್ ಈ ವೆಹಿಕಲಲ್ಲಿ ನಿಮಗೆ ಆ ಫೀಲ್ ಸಿಗುತ್ತೆ ದಟ್ ವೆನೆವರ್ ನೀವು ಥ್ರಾಟಲ್ನ ರಿಂಗ್ ಮಾಡಿದಾಗ ನಿಮಗೆ ಎಕ್ಸಾಸ್ಟಿಂದ ಒಂದು ಬ್ಯೂಟಿಫುಲ್ ನೋಟ್ ಫೀಲ್ ಆಗುತ್ತೆ, ದಟ್ ಗ್ರಂಟ್ ಫೀಲ್ ಆಗುತ್ತೆ, ಜಸ್ಟ್ ಲೈಕ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅ ಕ್ರೂಸರ್. ಸೊ ಆ ಫೀಲಿಂಗ್ ನಿಮ್ಗೆ ಇದೆ. ಆ್ಯಂಡ್ ಇಂಜಿನ್ ಈವನ್ ದ ಪವರ್ ಡೆಲಿವರಿ ಆಲ್ಸೋ ನಿಮಗೆ ದಟ್ ಕ್ರೂಸರ್ ಫೀಲಿಂಗ್ ಡೆಫಿನೆಟ್ಲಿ ಕೊಡುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಯು ವಿಲ್ ಲವ್ ದಿಸ್ ವೆಹಿಕಲ್ಲು. ದಟ್ ಫೀಲ್ ಇದೆ ಫ್ರಮ್ ದಟ್ ಇಂಜಿನ್ನು, ಫ್ರಮ್ ದಟ್ ಎಕ್ಸಾಸ್ಟು ಆ್ಯಂಡ್ ಆಲ್ಸೋ ಫ್ರಮ್ ದ ಸಿಟ್ಟಿಂಗ್ ಪಾಸ್ಚರ್ ಆಲ್ಸೋ. ಇದರ ಸಿಟ್ಟಿಂಗ್ ಪಾಸ್ಚರ್ ತುಂಬಾ ನಿಮಗೆ ಲೈಕ್ ಓವರ್ ಲೈಕ್ ದ ಕ್ರೂಸರ್ ನಿಮಗೆ ಕಾಲು ಫುಲ್ ಮುಂದೆ ಇಡೋ ಥರನೂ ಸಿಟ್ಟಿಂಗ್ ಪಾಸ್ಚರ್ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಕ್ಲಾಸಿಕ್ 350ಯಲ್ಲಿರುವಂಥ ಸಿಟ್ಟಿಂಗ್ ಪಾಸ್ಚರ್ ಕೈಂಡ್ ಆಫ್ ನಿಮ್ಮದು ಕಾಲು ಫ್ರಂಟ್ ಇದೆ ಸಿಟ್ಟಿಂಗ್ ಫುಟ್ ಪ್ಯಾಕ್ ಪೊಸಿಷನ್ನು, ಬಟ್ ಸ್ಟಿಲ್ ನಿಮಗೆ ತುಂಬ ಓವರ್ ಸ್ಟ್ರೆಚ್ಡ್ ಔಟು ಫೀಲ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಿಮಗೆ ರಿಲ್ಯಾಕ್ಸ್ಡ್ ಫೀಲಿಂಗು ಬರುತ್ತೆ. ಸೊ ದ ವೇ ಯು ಸಿಟ್ ಆನ್ ದ ಬೈಕ್ ಆಲ್ಸೋ ಗಿವ್ಸ್ ಯು ದಟ್ ಕ್ರೂಸರ್ ಫೀಲಿಂಗು ಆ್ಯಂಡ್ ದ ಇಂಜಿನ್ ಆಲ್ಸೋ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ದಟ್ ಫೀಲ್. ಸೊ ಓವರ್ ಆಲ್ ನಿಮಗೆ ದ ಫೀಲ್ ಆಫ್ ರೈಡಿಂಗ್ ದಿಸ್ ಬೈಕ್ ಈಸ್ ರಿಯಲಿ ಗುಡ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ವೈ ಪೀಪಲ್ ಲವ್ ದಿಸ್ ಬೈಕು. ಆ್ಯಂಡ್ ಫೋರ್ತ್ ರೀಸನ್ ಬಂದ್ಬಿಟ್ಟು ಸರ್ಪ್ರೈಸಿಂಗ್ಲಿ ದಿಸ್ ಬೈಕ್ ಆಬ್ವಿಯಸ್ಲಿ ನಿಮಗೆ ಒಂದು ಕ್ರೂಸರಿಂದ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ದಟ್ ಹೈವೇಯಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು, ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಕೊಡಬೇಕು, ಸೊ ದ್ಯಾಟ್ ಯು ಕ್ಯಾನ್ ರಿಲ್ಯಾಕ್ಸ್ಫುಲಿ ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಚಿಲ್ ಆ್ಯಂಡ್ ರೈಡ್ ದ ಬೈಕು. ಅದಂತೂ ಡೆಫಿನೆಟ್ಲಿ ಕೊಡುತ್ತೆ ಈ ಬೈಕು. ಜಸ್ಟ್ ಲೈಕ್ ಎವ್ರಿ ಅದರ್ ಕ್ರೂಸರು ನಿಮಗೆ ಹೈವೇಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ it also gives an amazing performance in the city. So that is a difference between this bike and every other bike. Yes, Meteor 350 ಕೂಡ ನಿಮಗೆ ಸಿಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಟ್ ದಟ್ ಈಸ್ ಅ ಸಿಂಗಲ್ ಸಿಲಿಂಡರ್ ಇಂಜಿನ್. ಇದು ಒಂದು ಟ್ವಿನ್ ಸಿಲಿಂಡರು ಪ್ಲಸ್ ಕ್ಯಾರೆಕ್ಟರ್ಫುಲ್ ಇಂಜಿನ್ ಆದ್ರೂ ನಿಮಗೆ ಒಂದು ಒಳ್ಳೆ ಸಿಟಿ ಪರ್ಫಾರ್ಮೆನ್ಸು ಕೊಡುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ವೇಟ್, ಬಟ್ ಓವರ್ ಆಲ್ ನಿಮಗೆ ಯಾವ ಥರ ಸಿಟಿಯಲ್ಲಿ ಫೀಲ್ ಆಗುತ್ತೆ, ನಿಮಗೆ ಪಾರ್ಕಿಂಗ್ ಮಾಡೋದು ತುಂಬ ಈಸಿ ಅಂತ ಫೀಲ್ ಆಗುತ್ತೆ. ಇನ್ ದ ಟೈಟ್ ಟ್ರಾಫಿಕ್ಕಲ್ಲೂ ನಿಮಗೆ ಇದನ್ನ ಮೆನ್ಯೂವರ್ ಮಾಡೋದು ತುಂಬಾ ಈಸಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಹೀಟಿಂಗ್ ಇಶ್ಯೂಸ್ ತುಂಬ ಕಮ್ಮಿ ಇದೆ ಆನ್ ದಿಸ್ ಬೈಕು. ಸೊ ಓವರ್ ಆಲ್ ನಿಮಗೆ ಎಲ್ಲ ಥರ ಸಿಟಿ ಕಂಡೀಷನ್ಸಲ್ಲಿ ಯಾವ ಥರ ನೀವು ರೈಡ್ ಮಾಡ್ತೀರಾ, ದಿಸ್ ಬೈಕ್ಸ್ ಫೀಲ್ಸ್ ವೆರಿ ಗುಡ್. ಸೊ ದ್ಯಾಟ್ ಈಸ್ ಒನ್ ಮೋರ್ ರೀಸನ್ ವೈ ಪೀಪಲ್ ಲವ್ ದಿಸ್ ಬೈಕ್ ಬೀಯಿಂಗ್ ಅ ಕ್ರೂಸರ್. ಇಟ್ ಪರ್ಫಾರ್ಮ್ಸ್ ವೆಲ್ ಇನ್ ದ ಸಿಟಿ ಅಂತ. ಆ್ಯಂಡ್ ಲಾಸ್ಟ್ ರೀಸನ್ ಬಂದ್ಬಿಟ್ಟು ಈಸ್ ದ್ಯಾಟ್ ದ ರೀಸನ್ ಐ ಟೋಲ್ಡ್ ವೈ ಇಟ್ ಪರ್ಫಾರ್ಮ್ಸ್ ಸೋ ವೆಲ್ ಇನ್ ದ ಸಿಟಿ ಅಂದರೆ ಬಿಕಾಸ್ ಇದರದ್ದು ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಈಸ್ ಅಮೇಝಿಂಗ್ ಫಾರ್ ಅ ಕ್ರೂಸರು. ಸೊ ಜನರಲಿ ನಿಮಗೆ ಕ್ರೂಸರಲ್ಲಿ ಅಷ್ಟು ಕಂಫರ್ಟಬಲ್ ಇರಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ಅನ್ಸುತ್ತೆ, ಅವ್ರು ಹ್ಯಾಂಡ್ಲಿಂಗ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಫಾರ್ ಅ ಕ್ರೂಸರ್ ದಿಸ್ ಬೈಕ್ ಈಸ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟ್. ಎಸ್, ಸೊ ನಿಮಗೆ ಫಸ್ಟು ನಾನು ಹ್ಯಾಂಡ್ಲಿಂಗ್ ಕಡೆ ಮಾತಾಡೋಣ. ಇದ್ರದ್ದು ವೆಯ್ಟ್ ತುಂಬ ಲೈಟ್ ಆಗಿರೋದ್ರಿಂದ ಆ್ಯಂಡ್ ದ ಹ್ಯಾಂಡಲ್ ಬಾರ್ ಪೊಸಿಷನ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಈಸಿ ಟು ಮೆನ್ಯೂವರ್ ಇನ್ ದ ಸಿಟಿ. ಇನ್ ಜನರಲ್ ನಿಮಗೆ ಎಲ್ಲ ಕಡೆ ಮೆನ್ಯೂವರ್ ಮಾಡೋಕ್ಕೆ ತುಂಬ ಈಸಿ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ದ ವೇ ಇಟ್ ಈಸ್ ಡಿಸೈನ್ಡ್. ಸೊ ಇದನ್ನು ನೀವು ಕ್ರೆಡಿಟ್ ಡೆಫಿನೆಟ್ಲಿ ದ ಹಾಂಡಾದವ್ರದ್ದು ಡಿಸೈನ್ ಟೀಮ್ ಅವ್ರ ಇಂಜಿನಿಯರಿಂಗ್ ಟೀಮ್ ಕೊಡಬೇಕಾಗುತ್ತೆ. ಬಟ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ವೈ ಇಟ್ ಈಸ್ ಸೋ ಕಂಫರ್ಟಬಲ್ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ಇದರಲ್ಲಿ 3 ಆಸ್ಪೆಕ್ಟು ಆ್ಯಡ್ ಮಾಡುತ್ತೆ ಫಾರ್ ದ ಕಂಫರ್ಟು. ಫಸ್ಟು ಆಬ್ವಿಯಸ್ಲಿ ಈಸ್ ದ ಸಸ್ಪೆನ್ಷನ್ ಸೆಟಪ್ಪು. ಸಸ್ಪೆನ್ಷನ್ ಇದರಲ್ಲಿ ನೀವು ತುಂಬ ಸಾಫ್ಟ್ ಇದೆ ಅಂತ ಅನ್ಕೋಬೇಡಿ, ಇಟ್ ಈಸ್ ಡೀಸೆಂಟ್ಲಿ ಕಂಫರ್ಟಬಲ್ ಅಂತ ಹೇಳ್ಬೋದು ಫಾರ್ ಅ ಕ್ರೂಸರು. ಬಟ್ ತುಂಬ ಓವರ್ ನೀವು ಸಾಫ್ಟ್ ಅಂತ ಅನ್ಕೋಬೇಡಿ, ಇಟ್ ಈಸ್ ಅ ಸ್ಟಿಫರ್ ಸಸ್ಪೆನ್ಷನ್ ಓನ್ಲಿ. ಸೊ ಸಸ್ಪೆನ್ಷನ್ ಸ್ಟಿಫ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಸ್ಮಾಲ್ ಬಂಪ್ಸ್ನ ಅದು ಮ್ಯಾನೇಜ್ ಮಾಡೋ ಥರ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ 2 more ಫ್ಯಾಕ್ಟರ್ಸ್ ಆ್ಯಕ್ಚುಲಿ ಇದ್ರದ್ದು ಕಂಫರ್ಟ್ಗೆ ಆ್ಯಡ್ ಮಾಡುತ್ತೆ. ಸೊ ಸಸ್ಪೆನ್ಷನ್ ಬಿಟ್ಟರೆ ದ ಸೆಕೆಂಡ್ ಆಸ್ಪೆಕ್ಟ್ ಬಂದ್ಬಿಟ್ಟು ಇಸ್ ದ ಸೀಟು. ಸೊ ಇದ್ರದ್ದು ಸೀಟ್ ಬಂದ್ಬಿಟ್ಟು ಫಸ್ಟ್ಲಿ ವೈಡ್ ಇನಫ್ ಇದೆ ಸೊ ದಟ್ ನಿಮಗೆ ಆರಾಮಾಗಿ ಯು ಕ್ಯಾನ್ ಪ್ಲೇಸ್ ಯುವರ್ ಬಾಟಮ್ ಕಂಫರ್ಟೇಬಲಿ ಆನ್ ದ ಸೀಟು. ಬಟ್ ಆಲ್ಸೋ ಇದ್ರದ್ದು ಕುಷನಿಂಗ್ ಬಂದು ರೈಟ್ ಇದೆ, ನಾಟ್ ಟೂ ಸಾಫ್ಟ್ ನಾಟ್ ಟೂ ಹಾರ್ಡು, ಪರ್ಫೆಕ್ಟ್ ಕುಷನಿಂಗ್ ಸೊ ದಟ್ ನಿಮಗೆ ಕಂಫರ್ಟ್ ತುಂಬ ಚೆನ್ನಾಗಿರಲಿ ಅಂತ. ಆಲ್ಸೋ ಇದರದ್ದು ಟೈರ್ಸ್ ಆಲ್ಸೋ ಇದರದ್ದು ಒನ್ ಮೋರ್ ಕಾಂಟ್ರಿಬ್ಯೂಟರ್ ಫಾರ್ ಇಟ್ಸ್ ಕಂಫರ್ಟ್, ಬಿಕಾಸ್ ಇದ್ರ ಟೈರ್ ನೀವೇ ನೋಡ್ಬೋದು ಮುಂದ್ಗಡೆ ಹಿಂದ್ಗಡೆ ತುಂಬ ಫ್ಯಾಟ್ ಟೈರ್ಸ್ ಇದೆ. ಡಿಸ್ಪೈಟ್ ಬೋತ್ ಬೀಯಿಂಗ್ 16 ಇಂಚಸ್ ಟೈರು, ಮುಂದ್ಗಡೆ ನಿಮಗೆ 130 ಸೆಕ್ಷನ್ ಟೈರ್ ಇದೆ ಆ್ಯಂಡ್ ಹಿಂದ್ಗಡೆ ನಿಮಗೆ 150 ಸೆಕ್ಷನ್ ಟೈರ್ ಇದೆ. ಸೊ ಎರಡೂ ನಿಮಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಕಂಫರ್ಟು. ಸೊ ಓವರ್ ಆಲ್ ಇದರದ್ದು ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟ್ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಫಾರ್ ಅ ಕ್ರೂಸರ್. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ವೈ ಪೀಪಲ್ ಲವ್ ದಿಸ್ ಬೈಕ್. ಸೊ ಎಸ್, ದೀಸ್ ಆರ್ ದ ರೀಸನ್ ನನ್ನ ಒಪಿನಿಯನ್ಲಿ ವೈ ಪೀಪಲ್
ಪೀಪಲ್ ಲವ್ ದಿಸ್ ಬೈಕ್ ಇಂಟರ್ನ್ಯಾಷನಲಿ. ಸೊ ಈ ಬೈಕಲ್ಲಿ ಏನು ಪ್ರಾಬ್ಲಮ್ಸೇ ಇಲ್ವಾ, ಕಂಪ್ಲೇಂಟ್ಸೇ ಇಲ್ವಾ ಅಂತ ಕೇಳೋದಾದರೆ, ಇನ್ ಇಂಡಿಯನ್ ಕಂಡೀಷನಲ್ಲಿ ಇದರಲ್ಲಿ ನಾನು ನೋಟಿಸ್ ಮಾಡಿರೋ ಪ್ರಕಾರ 3 ಪ್ರಾಬ್ಲಮ್ ಇದೆ, ವಿಚ್ ಮೈಟ್ ಬಿ ಅ ರೀಸನ್ ಟು ರಿಜೆಕ್ಟ್ ದಿಸ್ ಬೈಕು. ಬಟ್ ಐ ವುಡ್ ಸೇ ದಿಸ್ ಕ್ಯಾನ್ ಬಿ ಮ್ಯಾನೇಜ್ಡು, ಬಟ್ ಸ್ಟಿಲ್ ನಿಮಗೆ ಸಮಥಿಂಗ್ ಯು ಶುಡ್ ಕನ್ಸಿಡರ್ ವೈಲ್ ಬೈಯಿಂಗ್ ದ ಬೈಕ್. ಆಬ್ವಿಯಸ್ಲಿ ಎವ್ರಿ ಬೈಕಲ್ಲೂ ಏನೋ ಒಂದು ನೆಗೆಟಿವ್ಸ್ ಇದ್ದೇ ಇರುತ್ತೆ, ನೀವು ಆ ಕಾಂಪ್ರಮೈಸಸ್ ಜೊತೆ ಬದುಕಬೇಕು. ಸೊ ಫಸ್ಟ್ ಕಾಂಪ್ರಮೈಸು, ಇಟ್ಸ್ ಅನ್ ಆಬ್ವಿಯಸ್ ಕಾಂಪ್ರಮೈಸು. ನೀವು ಜಸ್ಟ್ ಸ್ಪೆಕ್ ಶೀಟ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ದ್ಯಾಟ್ ಈಸ್ ದ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಈ ಬೈಕ್ದು 125 mm ಇದೆ, ವಿಚ್ ಈಸ್ ಇಂಡಿಯನ್ ಕಂಡೀಷನ್ಗೆ ವೆರಿ ವೆರಿ ಲೋ ಇದೆ. ಐ ನೋ ಸೂಪರ್ ಮೀಟರ್ದು ಏನು ತುಂಬ ಜಾಸ್ತಿ ಇಲ್ಲ, 135 mm ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಡೀಸೆಂಟು. ಬಟ್ 125 mm ತುಂಬಾ ಕಮ್ಮಿ ಆಯಿತು. ಐ ಡೂ ಅಂಡರ್ಸ್ಟ್ಯಾಂಡ್, ಬಟ್ ಐ ಹ್ಯಾವ್ ಸೀನ್ ರೈಡರ್ಸ್ ಇದ್ರದ್ದು ತುಂಬ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ. ಸ್ವಲ್ಪ ಆರಾಮಾಗಿ ಓಡಿಸಿದ್ರೆ ನೀವು ಕ್ಯಾನ್ ಮ್ಯಾನೇಜ್ ದಿಸ್, ಇಟ್ಸ್ ನಾಟ್ ಸಮಥಿಂಗ್ ಇದನ್ನು ಮ್ಯಾನೇಜೇ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಬಟ್ ನೆಕ್ಸ್ಟ್ ಬರೋಂಥ ನೆಗೆಟಿವ್ಸ್ ಬಂದು, ಇಟ್ ಈಸ್ ಕೈಂಡ್ ಆಫ್ ನಿಮಗೆ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ನೀವು ಲಾಂಗ್ ಟರ್ಮಲ್ಲಿ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಒನ್ ಆಫ್ ದೆಮ್ ಈಸ್ ದ್ಯಾಟ್ ದಿಸ್ ಈಸ್ ನಾಟ್ ವೆರಿ ಟೂರಿಂಗ್ ಫ್ರೆಂಡ್ಲಿ ಬೈಕು, ಬಿಕಾಸ್ ಆಬ್ವಿಯಸ್ಲಿ ಇದ್ರದ್ದು ರೇರ್ ಸೀಟ್ ನೀವೇ ನೋಡ್ಬೋದು, ಜಾಸ್ತಿ ಏನೂ ಇಲ್ಲವೇ ಇಲ್ಲ ಟು ಪ್ಲೇಸ್ ಯುವರ್ ಲಗೇಜಸ್ಸು. ಬಟ್ ಆಲ್ಸೋ ನಿಮಗೆ ಇದಕ್ಕೆ ಆಫ್ಟರ್ ಮಾರ್ಕೆಟ್ ಸಪೋರ್ಟು ಇಂಟರ್ನ್ಯಾಷನಲಿನೂ ಅಷ್ಟೊಂದು ಇಲ್ಲ ಫಾರ್ ಕ್ಯಾರಿಂಗ್ ಲಗೇಜಸ್ಸು. ಇಂಡಿಯಾದಲ್ಲಂತೂ ಸದ್ಯಕ್ಕೆ ಇವಾಗ ತಾನೇ ಬಂದಿದೆ. ಐ ಆಮ್ ನಾಟ್ ವೆರಿ ಶ್ಯೂರ್ ವೆದರ್ ಇದಕ್ಕೆ ಅಷ್ಟೊಂದು ಟೂರಿಂಗ್ ಸೆಟಪ್ಪು ಸದ್ಯಕ್ಕೆ ಅವೈಲೇಬಲ್ ಇದೆ. ಮೇ ಬಿ ಫ್ಯೂಚರಲ್ಲಿ ಬರ್ತಾ ಬಿಕಾಸ್ ಇಂಡಿಯಾದಲ್ಲಿ ನಿಮಗೆ ಗೊತ್ತು ಒಳ್ಳೆ ಮಾರ್ಕೆಟ್ ಇದೆ ಆಕ್ಸೆಸರೀಸ್ಗೆ, ಗ್ರೋ ಆಗ್ಬೋದು ಆ್ಯಂಡ್ ದೇ ಮೈಟ್ ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಲಗೇಜ್ ಕ್ಯಾರಿಂಗ್ ಆಕ್ಸೆಸರೀಸ್ ಫಾರ್ ದಿಸ್ ಬೈಕು. ಆ್ಯಸ್ ಆಫ್ ನೌ ನಿಮಗೆ ಇದಕ್ಕೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಅಷ್ಟು ಸೂಟೇಬಲ್ ಇಲ್ಲ ಈ ಬೈಕು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ನಿಮಗೆ ಸೀಟ್ ಕಮ್ಮಿ ಇದೆ ಅಂದರೆ ಡೆಫಿನೆಟ್ಲಿ ಇದಕ್ಕೆ ಪಿಲಿಯನ್ ಕಂಫರ್ಟ್ ಈ ಬೈಕಲ್ಲಿಲ್ಲ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಈ ಗಾಡಿಯಲ್ಲಿ ಎಲ್ಲ ಕಡೆ ಸುತ್ತಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಾ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ದ ರೈಟ್ ಬೈಕು. ಬಟ್ ಡೆಫಿನೆಟ್ಲಿ ನೀವು ನಿಮ್ಮ ವೈಫ್ಗೆ, ನಿಮ್ಮ ಗರ್ಲ್ ಫ್ರೆಂಡ್ಗೆ ಡೆಫಿನೆಟ್ಲಿ ಇದನ್ನು ಗಿಫ್ಟ್ ಮಾಡ್ಬೋದು, ಬಿಕಾಸ್ ಐ ಥಿಂಕ್ ಇಟ್ ಈಸ್ ವೆರಿ ವುಮೆನ್ ಫ್ರೆಂಡ್ಲಿ. ಬಟ್ ಅವ್ರಿಗೆ ಗಿಫ್ಟ್ ಮಾಡೋದು ಸರಿ, ಬಟ್ ಅವ್ರ ಜೊತೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಹತ್ರ ಒಂದು ಗಾಡಿ ಇದೆ ಆ್ಯಂಡ್ ಅವ್ರಿಗೊಂದು ಗಾಡಿ ಗಿಫ್ಟ್ ಮಾಡಬೇಕಂತ ಪ್ಲ್ಯಾನ್ ಇದೆ ಅಂದರೆ ಡೆಫಿನೆಟ್ಲಿ ಇದನ್ನು ಬೈ ಮಾಡಿ. ಜೋಕ್ಸ್ ಅಪಾರ್ಟು, ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಅ ಪಿಲಿಯನು. ಸೊ ಶಾರ್ಟ್ ಲೈಕ್ 15-20 minutes ರೈಡ್ಗೆ ಇದನ್ನು ಒಂದು ಪಿಲಿಯನ್ನ ಕರ್ಕೊಂಡು ಹೋಗ್ಬೋದು, ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಮೆಂಟ್ ಫಾರ್ ಪಿಲಿಯನು. ಸೊ ಸಮಥಿಂಗ್ ಯು ಶುಡ್ ಕನ್ಸಿಡರ್ ಬಿಫೋರ್ ಬೈಯಿಂಗ್ ದಿಸ್ ಬೈಕು. ಇಟ್ ಈಸ್ ಕೈಂಡ್ ಆಫ್ ನಿಮಗೆ ಒಂದು ಬಾಬರ್ ಮಾಡಲೇ ಇದು, ಬಾಬರ್ ಕಮ್ ಕ್ರೂಸರು. ಸೊ ಡೆಫಿನೆಟ್ಲಿ ಇಟ್ ಈಸ್ ಮೇಡ್ ಫಾರ್ ಅ ಸಿಂಗಲ್ ರೈಡರು. ಸೊ ಇದ್ರದ್ದು ಎಲ್ಲ ಪಾಸಿಟಿವ್ಸು ಆ್ಯಂಡ್ ಇದರದ್ದು ಶಾರ್ಟ್ ಕಮಿಂಗ್ಸ್ನ ಇವಾಗ ಎಕ್ಸ್ಪ್ಲೈನ್ ಮಾಡಾಯಿತು. ನಾವು ದ ಬಿಗ್ಗೆಸ್ಟ್ ಮೆಗಾ ಕಂಪ್ಯಾರಿಸನ್ನು ಸೂಪರ್ ಮೀಟಿಯೋರ್ 650ನ ಕಂಪೇರ್ ಮಾಡೋದಾದರೆ ವಿಚ್ ಈಸ್ ಅ ಬೆಟರ್ ಆಪ್ಷನ್ನು, ಸೂಪರ್ ಮೀಟಿಯೋರ್ 650 ಆರ್ ದ ರೆಬೆಲ್ 500. ಆಬ್ವಿಯಸ್ಲಿ ಇದ್ರದ್ದು ಕಂಪ್ಲೀಟ್ ಕಂಪ್ಯಾರಿಸನ್ ಮಾಡಬೇಕಂದ್ರೆ ಒಂದು ಡಿಫ್ರೆಂಟ್ ವೀಡಿಯೋನೇ ಬೇಕು, ಅದಕ್ಕೆ ಇನ್ನೂ ವೆಯ್ಟ್ ಮಾಡಿ, ಈ ವಿಡಿಯೋದಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಓವರ್ ಆಲ್ ಪಿಕ್ಚರ್ ಕೊಡೋದಾದರೆ ಐ ವುಡ್ ಸೇ ದ ಸೂಪರ್ ಮೀಟಿಯೋರ್ 650 ಓವರ್ ಆಲ್ ಈಸ್ ಅ ಮಚ್ ಮೋರ್ ವ್ಯಾಲ್ಯೂ ಓರಿಯೆಂಟೆಡ್ ಬೈಕು. ದ ಸಿಂಪಲ್ ರೀಸನ್ ಬಂದ್ಬಿಟ್ಟು, ಸೂಪರ್ ಮೀಟಿಯೋರ್ 650 ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ರಾಯಲ್ ಎನ್ಫೀಲ್ಡ್ ಗಾಡಿ. ಸೊ ನಿಮಗೆ ಓವರ್ ಆಲ್ ನಿಮಗೆ ಸರ್ವಿಸ್ ಸೆಂಟರು ಆ್ಯಂಡ್ ಆಲ್ ದೋಸ್ ಸಪೋರ್ಟ್ ಸಿಗುತ್ತೆ. ಪ್ಲಸ್ ಇದ್ರದ್ದು ಓವರ್ ಆಲ್ ಪ್ರೈಸ್ ನಿಮಗೆ 5 ಲಕ್ಷಕ್ಕೆ ಒಂದು ಕ್ರೂಸರ್ ಸಿಗ್ತಾ ಇದೆ. ಸೊ ದ್ಯಾಟ್ ಈಸ್ ಒನ್ ಮೋರ್ ಅಡ್ವಾಂಟೇಜು. ಆಲ್ಸೋ ಯು ಆರ್ ಗೆಟ್ಟಿಂಗ್ ಅ ಕ್ಲಾಸಿಕ್ ಕ್ರೂಸರು. ಸೊ ಕ್ಲಾಸಿಕ್ ನಿಮಗೆ ದಟ್ ಮೆಟಲ್ ಆ್ಯಂಡ್ ದಟ್ ಬಿಗ್ ಬೈಕ್ ಫೀಲ್ ಇರುವಂಥ ಕ್ರೂಸರ್ ಡಿಸೈನ್ ನಿಮಗೆ ಸಿಗ್ತಾ ಇದೆ. ಸೊ ಆಲ್ ದೋಸ್ ಥಿಂಗ್ಸ್ ಸಿಗ್ತಾ ಇದೆ. ಪ್ಲಸ್ ನೀವು ಪರ್ಪಸ್ ವೈಸ್ ಯೋಚನೆ ಮಾಡೋದಾದ್ರೂ ಎಸ್ ಸೂಪರ್ ಮೀಟರ್ 650 ಸಿಟಿಯಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಬಟ್ ಹೆಂಗೋ ಇಂಡಿಯಾದವರು ಮ್ಯಾನೇಜ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಬಟ್ ಈ ಗಾಡಿ ಈಸ್ ವೆರಿ ಗುಡ್ ಟೂರಿಂಗ್ ಫ್ರೆಂಡ್ಲಿ ಗಾಡಿ. ಇದಕ್ಕೆ ಆಲ್ರೆಡಿ ಆಕ್ಸೆಸರೀಸ್ ಇದೆ, ಕಂಪನಿ ಕಡೆಯಿಂದನೇ ಜೆನ್ಯೂನ್ ಆಕ್ಸೆಸರೀಸು ಇದೆ, ನಿಮಗೆ ಆಫ್ಟರ್ ಮಾರ್ಕೆಟ್ ಸಪೋರ್ಟ್ ಬರುವಂಥ ಆಕ್ಸೆಸರೀಸು ಬರುತ್ತೆ ಇನ್ ಕೇಸ್ ನೀವು ಟೂರಿಂಗ್ ಕನ್ಸಿಡರ್ ಮಾಡಿದ್ರೆ. ಬಿಕಾಸ್ ಇಂಡಿಯಾದಲ್ಲಿ ಯು ನೋ ದಟ್ ಪೀಪಲ್ ಜಾಸ್ತಿ ವ್ಯಾಲ್ಯೂ ನೋಡ್ತಾರೆ, ಬರೀ ಸಿಟಿಯಲ್ಲಿ ಓಡ್ಸೋಕ್ಕೆ ಬೈ ಮಾಡಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇದನ್ನು ನೀವು ಜಾಟ್ ಜಸ್ಟ್ ಹೈವೇ ಯೂಸು, ಸಿಟಿ ಯೂಸು, ಆಲ್ಸೋ ನೀವು ಯು ಕ್ಯಾನ್ ಪುಷ್ ಇಟ್ ಆಸ್ ಅ ಟೂರಿಂಗ್ ಬೈಕ್ ಆಲ್ಸೋ. ಸೊ ಓವರ್ ಆಲ್ ನೋಡೋದಾದರೆ ದ ಮೇಂಟೆನೆನ್ಸು ಆ್ಯಂಡ್ ದ ಸರ್ವಿಸ್ ಇಂಟರ್ವಲಲ್ಲಿ ಯಾವ ಥರ ನಿಮಗೆ ಓವರ್ ಆಲ್ ವ್ಯಾಲ್ಯೂ ನೋಡೋದಾದರೆ ಐ ವುಡ್ ಸೇ ಆ್ಯಸ್ ಆಫ್ ನೌ ದ ಸೂಪರ್ ಮೀಟಿಯೋರ್ 650 ಈಸ್ ಮೋರ್ ವ್ಯಾಲ್ಯೂ ಡ್ರಿವನ್ ವೆಹಿಕಲು. ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಮಾಡರ್ನ್ ಕ್ರೂಸರ್ ಬೇಕು ಅಂದರೆ ಐ ಥಿಂಕ್ ದರ್ ಈಸ್ ನಥಿಂಗ್ ಬೆಟರ್ ದ್ಯಾನ್ ದ ರೆಬೆಲ್ 500. ಆಲ್ರೆಡಿ ನಾನು ಇದ್ರದ್ದು ಬೆನಿಫಿಟ್ಸ್ ಹೇಳಿದ್ದೀನಿ. ಸೊ ನಿಮಗೆ ಆ ಬೆನಿಫಿಟ್ಸ್ ವಿಚ್ ಐ ಮೆನ್ಷನ್ಡು, ದ ಪ್ಲಸ್ ಪಾಯಿಂಟ್ಸ್ ಆಫ್ ದಿಸ್ ವೆಹಿಕಲ್ ರೆಬೆಲ್ 500 ಬೆಟರ್ ಅಂತ ಅನ್ನಿಸ್ತೆ. ಡೆಫಿನೆಟ್ಲಿ ಗೋ ಫಾರ್ ರೆಬೆಲ್ 500. ನನಗೆ ಕೇಳೋದಾದರೆ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ದ ರೆಬೆಲ್ 500. ಏನೋ ನನಗೆ ಈ ಗಾಡಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಫಾರ್ ಎ ಟ್ವಿನ್ ಸಿಲಿಂಡರ್ ಇಂಜಿನ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಬೆಟರ್ ಇದರಲ್ಲಿ ಸ್ಪೆಕ್ಸು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಕೈಂಡ್ ಆಫ್ ಐ ಆಮ್ ಮೋರ್ ವರ್ಡ್ಸ್ ದ ರೆಬೆಲ್ 500. ನೀವು ಯಾವ ಗ್ಯಾಂಗು ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಸೊ ಇಷ್ಟೊಂದು ಚೆನ್ನಾಗಿರಬೇಕಾದ್ರೆ ಈ ಗಾಡಿ ಆಬ್ವಿಯಸ್ಲಿ ಇದು ಟ್ವಿನ್ ಸಿಲಿಂಡರಲ್ಲಿ ಬರ್ತಾ ಇದೆ, ಬಟ್ ಡೆಫಿನೆಟ್ಲಿ ಇದ್ರ ಪ್ರೈಸ್ ಅರೌಂಡ್ 7 lakhs ಇದೆ. ಸೊ ಶುಡ್ ಐ ವೇಟ್ ಫಾರ್ ದ ರೆಬೆಲ್ 300 ವಿಚ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಬೈಕು? ಎಲ್ಲ ಫೀಚರ್ಸು ಎವ್ರಿಥಿಂಗ್ ವಿಲ್ ಬಿ ಆಲ್ಮೋಸ್ಟ್ ಕ್ಲೋಸ್ ಟು ದ ರೆಬೆಲ್ 500, ಬಟ್ 300cc ಸಿಂಗಲ್ ಸಿಲಿಂಡರ್ ಇಂಜಿನ್ ಇರುತ್ತೆ. ಆ್ಯಂಡ್ ಆಲ್ಸೋ ದಿಸ್ 300cc ಇಸ್ ನಾಟ್ ದ ನಾರ್ಮಲ್ 300cc. ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ನಿಮಗೆ CB300R ಅಲ್ಲಿ ಹೊಂಡಾದವ್ರದ್ದು ಯು ವುಡ್ ಹ್ಯಾವ್ ಸೀನ್ ದಿಸ್ ಇಂಜಿನು. ಆ್ಯಂಡ್ ದ ಪವರ್ ತುಂಬ ಚೆನ್ನಾಗಿದೆ, ಅರೌಂಡ್ 30 bhp ಪವರ್ ಇದೆ, ವಿಚ್ ಇಸ್ ಡೀಸೆಂಟ್ ಇನಫು, ಗುಡ್ ಇನಫ್ ಪವರು ಟು ಎಂಜಾಯ್
ಎನಿ ಹೈವೇ ರೈಡು ಆ್ಯಂಡ್ ಈವನ್ ಇನ್ ದ ಸಿಟಿ. ಸೊ ಆ ಥರ ಇರಬೇಕಾದ್ರೆ ಶುಡ್ ಐ ವೇಟ್ ಫಾರ್ ದ ರೆಬೆಲ್ 300 ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್, ಇಫ್ ಯು ಆರ್ ಓನ್ಲಿ ಲುಕಿಂಗ್ ಫಾರ್ ದ ಡಿಸೈನ್, ನೀವು ದಟ್ ಫೀಲು ದಟ್ ಕ್ರೂಸರ್ ಎಕ್ಸ್ಪೀರಿಯನ್ಸ್ನ ನೀವು ಪ್ರಾಪರಾಗಿ ಪಡಿಬೇಕು ಅಂದರೆ ಡೆಫಿನೆಟ್ಲಿ ದ ಟ್ವಿನ್ ಸಿಲಿಂಡರ್ ಇಂಜಿನಲ್ಲೇ ನೀವು ಪಡಿಬೋದು. ಬಟ್ ನಿಮಗೆ ಆ ಡಿಸೈನ್ ಇಷ್ಟ ಇದೆ ಅಂದರೆ ಐ ಥಿಂಕ್ ದ 300cc ಲಿಕ್ವಿಡ್ ಕೂಲ್ಡ್ ಇಂಜಿನ್ದು ರೆಬೆಲ್ 300 ವುಡ್ ಬಿ ಅ ವೆರಿ ಗುಡ್ ಚಾಯ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಕನ್ಸಿಡರಿಂಗ್ ದಟ್ ಅದರದ್ದು ಪ್ರೈಸ್ ಡ್ರಾಸ್ಟಿಕಲಿ ಕಮ್ಮಿ ಇರುತ್ತೆ. ಸೊ ರೆಬೆಲ್ 300 ನಂದು ಎಕ್ಸ್ಪೆಕ್ಟೇಷನ್ ಪ್ರೈಸ್ ಬಂದ್ಬಿಟ್ಟು 2.3 lakhs-ಇಂದ 2.5 lakhs ಎಕ್ಸ್ ಶೋರೂಮಲ್ಲಿ ಇರುತ್ತೆ. ಸೊ ನಿಮಗೆ ಅರೌಂಡ್ 3.2 lakhs ಆನ್ ರೋಡ್ ಕರ್ನಾಟಕದಲ್ಲೇ ಸಿಕ್ಬಿಡುತ್ತೆ, ವಿಚ್ ಇಸ್ ಆಬ್ಸಲ್ಯೂಟ್ ಬ್ಯಾಂಕ್ ಫಾರ್ ವ್ಯಾಲ್ಯೂ ನನ್ನ ಒಪಿನಿಯನಲ್ಲಿ. ಸೊ ಆ ಥರ ಇರಬೇಕಾದ್ರೆ ಇಫ್ ಯು ವಾಂಟ್ ಟು ಸೇವ್ ಅ ಲಾಟ್ ಆಫ್ ಮನಿ, ಆಲ್ಮೋಸ್ಟ್ ನಿಮಗೆ 4 ಲಕ್ಷ ಸೇವ್ ಮಾಡ್ಬೋದು. ಸೊ ಆ ಥರ ಇರಬೇಕಾದ್ರೆ ಐ ಥಿಂಕ್ ಇಟ್ ಮೇಕ್ಸ್ ಸೆನ್ಸು. ನೀವು ಜಸ್ಟ್ ಡಿಸೈನ್ ಮಾತ್ರ ನಿಮ್ಗೆ ಇಷ್ಟ ಇದೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ವೇಟ್ ಫಾರ್ ದ ರೆಬೆಲ್ 300. ಬಟ್ ಇಫ್ ಯು ಆರ್ ಸಂಬಡಿ ಹೂ ವಾಂಟ್ಸ್ ಅ ಮಾಡರ್ನ್ ಕ್ರೂಸರ್, ನನಗೆ ಇದು ಕ್ಲಾಸಿಕ್ ಗೀಸಿಗೆ ಬೇಡ ಬಿಡು, ನನಗೆ ಕ್ರೂಸರ್ ಬೇಕು ಬಟ್ ಸ್ವಲ್ಪ ಮಾಡರ್ನ್ ಆಗಿರಬೇಕು ಆ್ಯಂಡ್ ಒಂದು ರಿಲಯಬಲ್ ಕಂಪನಿಯಿಂದ ಇರಬೇಕು ಹೊಂಡದಿಂದ, ಐ ಥಿಂಕ್ ರೆಬೆಲ್ 500 ಇಸ್ ಅ ವೆರಿ ಗುಡ್ ವ್ಯಾಲ್ಯೂ ಓರಿಯೆಂಟೆಡ್ ಬೈಕು. ಯು ಕ್ಯಾನ್ ಡೆಫಿನೆಟ್ಲಿ ಗೋ, ಕಣ್ಣು ಮುಚ್ಕೊಂಡು ಹೋಗ್ಬೋದು, ಬಿಕಾಸ್ ಇಟ್ ಇಸ್ ದೇರ್ ಇನ್ ದಿಸ್ ಮಾರ್ಕೆಟ್. ಐ ಮೀನ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ವರ್ಷದಿಂದ ಇದೆ. ಬಟ್ ಅದರ ನೆಗೆಟಿವ್ಸ್ ಹೇಳ್ಬಿಟ್ಟಿದ್ದೀನಿ. ದೋಸ್ ಕಾಂಪ್ರಮೈಸಸ್ ಜೊತೆ ನೀವು ಬದುಕೋಕ್ಕೆ ರೆಡಿ ಇರಬೇಕಷ್ಟೇ. ಇದ್ದೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಅದಕ್ಕೋಸ್ಕರ ಇಷ್ಟೊಂದು ಹವಾ ಮಾಡ್ತಾ ಇದೆ ರೆಬೆಲ್ 500. ಸೊ ದಿಸ್ ಈಸ್ ಮೈ ಒಪಿನಿಯನು. ಸೊ ನಿಮ್ಗೆ ಏನಿಸುತ್ತೆ, ಹಾಂಡಾದವ್ರದ್ದು ಕಮ್ಬ್ಯಾಕ್ನ ರೆಬೆಲ್ 500 ಮಾಡೋದಾ? ಐ ಥಿಂಕ್ ಹಾಂಡಾದವ್ರಿಗೆ ಸಾಕಷ್ಟು ವೆಹಿಕಲ್ಸ್ ಇನ್ನೂ ಇದೆ ಬರೋಕ್ಕೆ ಇನ್ ದ ಇಂಡಿಯನ್ ಮಾರ್ಕೆಟ್. ಐ ಥಿಂಕ್ ದೇ ಆರ್ ಕುಕಿಂಗ್ ಸಮಥಿಂಗ್ ಬಿಗ್ ಅಂತ ಅನ್ನಿಸ್ತಾ ಇದೆ. ಲೆಟ್ ಸಿ, ನಿಮಗೆ ಏನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಲು ರಾಯಲ್ ವಾಯೇಜರ್, ವೇರ್ ಇದೇ ಥರ ಮೋಟರ್ ಸೈಕಲ್ಲು, ಕಾರು, ಸೈಕಲ್ ಕಂಟೆಂಟ್ನ ನೀವು ಇದರಲ್ಲಿ ನೋಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್.